ಬೆಂಕಿ ನಂದಿಸುವ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ. ತಿಮ್ಲಾಪುರ ಅಭಯಾರಣ್ಯ ಪ್ರದೇಶದಲ್ಲಿ ಜಾಗೃತಿ ಕಾರ್ಯಕ್ರಮ. ಮಧುಗಿರಿ ತಾಲೂಕಿನ ತಿಮ್ಲಾಪುರ ಅಭಯಾರಣ್ಯ ಪ್ರದೇಶದಲ್ಲಿ ಅರಣ್ಯ ಬೆಂಕಿ ತಡೆ ಮತ್ತು ನಂದಿಸುವ ಕುರಿತು ಅರಣ್ಯ ಇಲಾಖೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಲಯ ಅರಣ್ಯಾಧಿಕಾರಿ ಸುರೇಶ್ ಮಾತನಾಡಿ, ಕಾಡು ಮತ್ತು ಪ್ರಕೃತಿಯನ್ನ ಉಳಿಸಿದ್ರೆ ನಮಗೆ ಶುದ್ಧ ಗಾಳಿ ಜೊತೆಗೆ ಅರಣ್ಯದ ಪ್ರಾಣಿಗಳನ್ನ ರಕ್ಷಿಸಬಹುದು. ಇನ್ನು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಅದನ್ನ ನಂದಿಸುವ ಕಾರ್ಯ ಕೈಗೊಂಡ್ರೆ ಅಪಾರ ಪ್ರಮಾಣದ ಮರಗಳನ್ನ ಹಾಗೂ ಪ್ರಾಣಿಗಳನ್ನ ಉಳಿಸಬಹುದು ಎಂದು ತಿಳಿಸಿದ್ರು. ಇನ್ನು ಬೆಂಕಿಯಿಂದ ಉಂಟಾಗುವ ಅಪಾಯಗಳು ಮತ್ತು ಅವುಗಳನ್ನ ತಡೆಯುವ ಅಗತ್ಯತೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಕೂಡ ಅರಿವು ಕಾರ್ಯಕ್ರಮನ ಮೂಡಿಸ್ತಾ ಇದೀವಿ. ಈಗ ಬೆಂಕಿ ಬೇಸಿಗೆ ಆಗಿರೋದ್ರಿಂದ ನಾನು ನಿಮಗೆ ಬೆಂಕಿ ಬಗ್ಗೆ ಸ್ವಲ್ಪ ನಿಮಗೆ ತಿಳುವಳಿಕೆ ಮೂಡಿಸ್ಬೇಕು. ನಾವು ಈ ಸುತ್ತಲೂ ಕೂಡ ಅರಣ್ಯ ಪ್ರದೇಶದ ಸುತ್ತಲೂ ಕೂಡ ನಾವೇನು ಮಾಡ್ತೀವಿ, ಬೆಂಕಿ ರೇಖೆಗಳು ಅಂತ ಮಾಡ್ಕೊಂತೀವಿ. ನಿಮಗೆ ತೋರಿಸ್ತೀನಿ ಬೆಂಕಿ ಲೈನ್ಗಳು ಹೆಂಗೆ ಮಾಡೋದು. ಬೆಂಕಿ ಬಿದ್ದರೆ ಅದನ್ನು ಆರಿಸೋಕ್ಕೆ ನಾವು ಸಿಬ್ಬಂದಿಗಳು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ. ಬೆಂಕಿ ಬಿದ್ದಾಗ ನಮಗೆ ಈ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಫಾರೆಸ್ಟ್ ಅಲರ್ಟ್ ಅಂತ ಹೇಳ್ಬಿಟ್ಟು, ಬೆಂಕಿದೆ ಎಲ್ಲನ ಬಿಡಲಿ ಫೈರ್ ಅಲರ್ಟ್ ಅಂತ ಹೇಳ್ಬಿಟ್ಟು ನಮಗೆ ವಿತಿನ್ ಅರ್ಧ ಗಂಟೆ ಒಳಗೆ ಯಾವ ಪ್ರದೇಶದಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದ್ರದ್ದು GPS ರೀಡಿಂಗ್ ಅಂದರೆ ನಿಮ್ಗೆ ಅಕ್ಷಾಂಶ ರೇಖಾಂಶಗಳಿದಾವಲ್ಲ ಅದ್ರ ಸಮೇತ ನಮಗೆ ಮೊಬೈಲ್ಗೆ ಮಾಹಿತಿ ಬರುತ್ತೆ. ಅದನ್ನು ಹಾಕೊಂಡು ನಾವು ಡೈರೆಕ್ಷನ್ ಮಾಡಿದ್ರೆ ಇಂಥ ಕಡೆ ಬೆಂಕಿ ಬಿದ್ದಿದೆ ಅಂತೇಳಿ ಮಾಹಿತಿ ಬರುತ್ತದೆ. ನಾವು ಹೋಗಿದ ತಕ್ಷಣ ಅಟೆಂಡ್ ಮಾಡ್ಬೋದು. ಇದು ಒಂದು ಮಾಹಿತಿ ಇದೆ. ಮತ್ತು ಬೆಂಕಿ ಬಿದ್ದರೆ ಸಿಬ್ಬಂದಿಗಳಿಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಪಕ್ಕದಲ್ಲಿರ್ತಂಥ ಸಾರ್ವಜನಿಕರು ಕೂಡ ನಮ್ಮ ಅರಣ್ಯ ಸಹಾಯವಾಣಿ 1926 ಇದೆ, ಅದಕ್ಕೂ ಕೂಡ ಕರೆ ಮಾಡಿ ತಿಳಿಸ್ಬೋದು. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ 1926 ಕರೆ ಮಾಡಿದರೆ ಅವರು ಅಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ. ಇದು ಈ ಅರಣ್ಯಕ್ಕೆ ಏನಾದರೂ ಬೆಂಕಿ ಬಿದ್ದರೆ ನೋಡಿ, ಈ ಪ್ರದೇಶದಲ್ಲಿ ಬೆಂಕಿ ಇದೆ, ಇಷ್ಟೆಲ್ಲ ಸಸ್ಯ ಸಂಕುಲ ಇದೆ, ಏನಾದರೂ ಬೆಂಕಿ ಬಿದ್ದು ಇಷ್ಟೆಲ್ಲ ಸಸ್ಯ ಸಂಕುಲ ಹಾಳಾಗೋದ್ರೆ ನಮಗೆ ಎಷ್ಟು ನಷ್ಟ ಆಗ್ತದೆ ಹೇಳಿ. ನೋಡಿ, ಈಗ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಾವು ಬೆಂಕಿ ಕೊಡ್ತೀವಿ ಅಂತ ಕೇಳಿ, ಇದರಲ್ಲಿರ್ತಕ್ಕಂಥ ಬಹಳಷ್ಟು ಈ ಕೆಳಗಡೆ ಇರ್ತಕ್ಕಂಥ ಸರೀಸೃಪಗಳಾಗಲಿ, ಸಣ್ಣ ಸಣ್ಣ ಕೀಟಗಳಾಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳು ಬಹಳಷ್ಟು ಸತ್ತೋಗ್ತವೆ. ಇನ್ನು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅರಣ್ಯ ರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು. ಇನ್ನು ಈ ವೇಳೆ ಅರಣ್ಯ ಇಲಾಖೆಯ ಯಲ್ಲಪ್ಪ ಹಂಚಿಯಾಳ್, ಪರಶುರಾಮ್, ರಂಗನಾಥ್, ಪುಟ್ಟರಾಜು, ರಮೇಶ್ ಹಾಗೂ ಶಾಲಾ ಶಿಕ್ಷಕರು ಸೇರಿದಂತೆ ಮಕ್ಕಳು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.